ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಿಡ್ ನೈಟ್ ಡಿಕೆ ಮೀಟಿಂಗ್ ನಲ್ಲೇ ಡೀಲ್ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಡಿಕೆಶಿ ಜೊತೆಗೆ ಮೀಟಿಂಗ್ ನಲ್ಲೇ ರೆಡ್ಡಿ ಸಂಧಾನವಾಗಿದೆಯಾ? ನಾನು ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ದೇವೆ. ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು. ನಾನು ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ದೀನಿ. ಶಿವಕುಮಾರ್ ಬಳಿ ಎಲ್ಲವನ್ನು ಮಾತನಾಡಿದ್ದೀನಿ. ಮಾತುಕತೆಯ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಆದರೆ ರಾಮಲಿಂಗಾರೆಡ್ಡಿ ಅವರು ಎಲ್ಲ ಮಾತಾಡಿದ್ದೀನಿ. ಏನು ಮಾತಾಡಿದ್ದೀರಿ ಅಂದ ತಕ್ಷಣ ಅವ್ರೇನೂ ಹೇಳಿಲ್ಲ. ರಾಜೀನಾಮೆ ಬಗ್ಗೆ ನಾನೇನು ಮಾತಾಡಲ್ಲ ಅಂತ ಎಸ್ಕೇಪ್ ಆಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕಾದು ನೋಡೋಣ ಅಂತ ಹೇಳಿ ಜಾರ್ಕೊಂಡಿದ್ದಾರೆ ರೆಬೆಲ್ ರಾಮಲಿಂಗಾರೆಡ್ಡಿ. ಸೊ ಇನ್ನೂ ಒಂದು ಕಡೆ ಸಕ್ಸಸ್ ಆಗಿದೆ ಈ ಮೀಟಿಂಗ್. ಜೊತೆಗೆ ರಾಜೀನಾಮೆ ವಾಪಸ್ ಪಡೆದುಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಈ ವಿಚಾರ ನಿನ್ನೆನೇ ಇತ್ಯರ್ಥ ಆಗೋಗ್ಬಿಡ್ತಾ. ಯಾಕೆ ಸಾಕಷ್ಟು ಗೊಂದಲ ಇತ್ತು ಅಂತ ಅಂದರೆ, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದರು. ನಮ್ಮ ಫ್ಯಾಮಿಲಿ ವಿಚಾರ ಇದು, ನನ್ನ ಸ್ನೇಹಿತ ಅವರು, ಇದೆಲ್ಲ ನಾವು ನೋಡ್ಕೊಳ್ತೀವಿ, ಎಲ್ಲನೂ ಹೇಳ್ಕೊಳ್ಳೋಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲೆಲ್ಲ ಹೇಳಿದರು, ಒಪ್ಕೊಂಡಿದ್ದಾರೆ, ಅದೆಲ್ಲ ಮಾತಾಡಿದರು. ಬಟ್ ಸರ್ ನೀವು ರಾಜೀನಾಮೆ ವಾಪಸ್ ಪಡ್ಕೊಳ್ತೀರಾ ಅಂತ ಕೇಳಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಉತ್ತರನೇ ಕೊಟ್ಟಿರಲಿಲ್ಲ. ಸೈಲೆಂಟಾಗಿ ವಾಪಸ್ಸಾಗಿ ಹೋಗ್ಬಿಟ್ಟಿದ್ರು. ಸೊ ಹಂಗಾಗಿನೇ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗಿತ್ತು. ಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ ವೈಟ್ ಮಾಡಿ. ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೇವೆ. 1 ಗಂಟೆಗೆ ಊಟ ಮಾಡ್ಕೊಂಡು ಹೊರಟು ಅಷ್ಟೇ. ಸರ್ ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೆ ಏನಾದ್ರು ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನ್ ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ. ಈಗ ನೆನ್ನೆ ಶಿವಕುಮಾರ್ ನಾನು ಇಬ್ರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ ವೈಟ್ ಮಾಡಿ. ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೇವೆ. 1 ಗಂಟೆಗೆ ಊಟ ಮಾಡ್ಕೊಂಡು ಹೊರಟು ಅಷ್ಟೇ. ಸರ್ ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೆ ಏನಾದ್ರು ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನ್ ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ. ಈಗ ನೆನ್ನೆ ಶಿವಕುಮಾರ್ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ನಿನ್ನೆ ಫುಲ್ ರಾಂಗ್ ಆಗಿದ್ರು ಇದೇ ರೆಡ್ಡಿ ಅವರು, ಇವತ್ತು ಫುಲ್ ಕೂಲಾಗಿ ಕಾಣಿಸ್ತಾ ಇದ್ದಾರೆ. ಏನಾಯಿತು ನಿನ್ನೆ ಮತ್ತು ಇವತ್ತಿನ ನಡುವೆ, ಏನೆಲ್ಲ ನಡೆದಿರಬಹುದು? ಕೂಲ್ ಆಗಿದ್ದಾರೆ ಅಂತ ಅಂದರೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅರ್ಥನಾ, ಅಥವಾ ಈ ಗೊಂದಲ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥನಾ? ರೆಬಲ್ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇವತ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡಿರುವಂಥದ್ದು. ನಿನ್ನೆ ರಾತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಯಾಕೆ ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿಕೊಂಡು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿರುವಂಥದ್ದು. ಸುರ್ಜೇವಾಲಾ ಅವರ ಭೇಟಿಯ ಬಳಿಕ ರಾಮಲಿಂಗಾರೆಡ್ಡಿ ಅವರು ಇದೀಗ ಕೋರಮಂಗಲದ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲವನ್ನು ಸಹ ಸ್ವೀಕರಿಸ್ತಾ ಇರೋದನ್ನ ನೋಡ್ತಾ ಇರಬಹುದು. ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಇವತ್ತು ಸುರ್ಜೇವಾಲಾ ಅವರು ಕರೆದು ಚರ್ಚೆಯನ್ನು ಮಾಡಿರುವಂಥದ್ದು. ನೀವು ಹಿರಿಯರು, ನಿಮ್ಮ ಅವಶ್ಯಕತೆ ಪಕ್ಷಕ್ಕೆ ತುಂಬಾನೇ ಮುಖ್ಯವಾಗಿರುವಂಥದ್ದು ಮತ್ತು ನೀವು ಪಕ್ಷದಲ್ಲಿ ಇರಲೇಬೇಕು, ಈ ರೀತಿಯಾದಂತಹ ಹಠವನ್ನು ಮಾಡಬೇಡಿ, ಪಕ್ಷ ನಿಮ್ಮನ್ನ ಸೂಕ್ತವಾದಂಥ ರೀತಿಯಲ್ಲಿ ನಡೆಸ್ಕೊಳ್ಳುತ್ತೆ, ನಿಮಗೆ ಬೇಕಾಗಿರತಕ್ಕಂಥ ಜವಾಬ್ದಾರಿಗಳನ್ನು ಪಕ್ಷನೇ ನೀಡುತ್ತೆ, ಸದ್ಯಕ್ಕೆ ಮಾತ್ರ ಸಮಾಧಾನವಾಗಿರಿ ಅನ್ನೋ ಒಂದು ಸಲಹೆಯನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿರುವಂಥದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೂ ಸಹ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ವಿಚಾರಕ್ಕೆ ಪಟ್ಟಣ ಯಾಕೆ ಹಿಡಿದುಕೊಂಡು ಕೂತಿದ್ದಾರೆ ಅನ್ನೋ ವಿಚಾರವನ್ನು ಸಹ ಸುದೀರ್ಘವಾಗಿ ಅವರಿಗೆ ವಿವರಣೆಯನ್ನ ಮಾಡಿರುವಂಥದ್ದು. ಸುರ್ಜೇವಾಲಾ ಅವರು ಸಹ ಇದೀಗ ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಸಹ ಮಾಡಿರುವಂಥದ್ದು. ಸುರ್ಜೇವಾಲಾ ಅವರ ಮಾತುಕತೆಯ ಬಳಿಕ ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಮಟ್ಟಿಗೆ ಇದೀಗ ಸಮಾಧಾನಗೊಂಡಿರುವಂಥದ್ದು ಮತ್ತು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ಅದನ್ನ ಅಂಗೀಕಾರ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿನೇ ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಯಾವುದಾದರೂ ಸೂಕ್ತವಾದಂತಹ ಹುದ್ದೆಗಳನ್ನು ಕೊಡೋದ್ರ ಜೊತೆಗೂ ಸಹ ಅವರ ಮನವೊಲಿಸುವಂತಹ ಪ್ರಯತ್ನಗಳನ್ನ ಇದೀಗ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.